ಖುದ್ದಾಗಿ ನೆನೆ ಭಾಗವಹಿಸಲಿಕ್ಕೆ ನಾನು ಕಳಿಸ್ಕೊಟ್ಟಿದ್ದೆ, ವರ್ಷಲ್ಲೂ ಬೇಡ ಅಂತೇಳಿ. ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಆ ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಾಡಿ ಕೊನೆಗೆ ಅವರು ಕೂಡ ವಾದವನ್ನ ನಮ್ಮ ACS ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಳ್ಳೆ ವಾದವನ್ನು ಕೂಡ ಅವರು ಮಂಡಿಸಿದ್ದಾರೆ. ಅವರು ಏನು ತೀರ್ಮಾನ ಕೊಟ್ಟಿದ್ದಾರೆ, ನಿಮ್ಗೆ ನಾವು ಕೊಟ್ಟಿರೋದೇ ಕಡಿಮೆ, ನಿಮ್ಗೆ ಪ್ರತಿದಿನ ಇಷ್ಟು TMC ಒಳವರು ಬರ್ತಾ ಇದೆ, ನಾವ್ಯಾರು ಮುಚ್ಚಿಡಕ್ಕಂತೂ ಆಗಲ್ಲ. ಎಷ್ಟು ಒಳವರು ಬರ್ತಾ ಇದೆ ಅನ್ನೋದನ್ನ ನಾವ್ಯಾರು ಕೂಡ ಅದನ್ನ, ಯಾಕೆಂದ್ರೆ ಅಳತೆ KRS ಅಲ್ಲೂ ಅವ್ರಿಗಿದೆ, ಕಬ್ನಿಲೂ ಇದೆ, ಆರಂಗಿಲೂ ಇದೆ ಮತ್ತು ಹೇಮಾವತಿಯಲ್ಲೂ ಅವ್ರಿಗಿದೆ, ಗೇಜ್ಗಳಂತೂ ಇದೆ. ಸೊ ಈಗಾಗಲೇ ಹಾರಂಗಿ 95% ತುಂಬಿದೆ, ಕಬಿನಿ 83% ಸ್ಟೋರೇಜ್ ಇದೆ, KRS 36% ಇದೆ, ಆರಂಗಿ 67% ಇದೆ. ಈ ಮೀಟರ್ನ ಹಾರಂಗಿ 95%, ಕಬಿನಿ 83%, KRS 36%, ಹೇಮಾವತಿ 67%. ಇಷ್ಟು ನೀರು ಇದೆ. ಇದನ್ನ ನಾವು ಏನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಮೀಟರ್ ನೀವು ಅಧಿಕಾರಿಗಳು ಆಗಲಿ ಯಾರೇ ಆಗಲಿ ಹೋಗಿರ್ತಾರೆ, ದಾಖಲೆಗಳು ಸೆಂಟ್ರಲ್ ಗವರ್ಮೆಂಟ್ ಹತ್ರನೂ ಇದೆ, ತಮಿಳುನಾಡು ಹತ್ರ ಇದೆ, ಮಾಧ್ಯಮದವ್ರ ಹತ್ರ ಇದೆ, ಎಲ್ಲರ ಹತ್ರನೂ ಈ ದಾಖಲೆ ಇದೆ. ಪ್ರತಿದಿನ 15 TMC ಬಿಡಬೇಕು ಅಂತೇಳಿ ಈಗೇನು 3,500 ಆದೇಶ ಕೊಟ್ಟಿದ್ದಾರೆ. ಅಂದ್ರೆ 15 ದಿನಕ್ಕೆ 4.56 TMC ಬಿಡಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗ ಹೆಚ್ಚು ಕಮ್ಮಿ ನಮ್ಮ ಹೊಳಹರಿವು 1-2 TMC ಒಟ್ಟು ಎಲ್ಲ ಸೇರಿ ಬರ್ತಾ ಇದೆ. 25,000 ಅಷ್ಟು ಒಳಹರಿವು ಬರ್ತಾ ಇದೆ. ಅದರಲ್ಲಿ 3,500 ಕ್ಯೂಸಿಕ್ಸ್ ಬಿಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇದೆ. ಸೊ ಇದು ಅವರು ಕೂಡ ಅವರ ದಾಖಲೆಯಲ್ಲಿ ಕನ್ಫರ್ಮೇಷನ್ ಮಾಡಿದ್ದಾರೆ. CWRC ಮತ್ತು CWMA ಇಬ್ರು ಕೂಡ ಇಷ್ಟು ಒಳಹರಿವು ನಿಮಗೆ ಬರ್ತಾ ಇದೆ ಅನ್ನೋದನ್ನ ಅವರು ದಾಖಲೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ನಿಮಗೆ ಕಡಿಮೆ ಇದೆ ಅಂತ. ಆದರೂ ಕೂಡ ನನ್ನ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ, ನಾವು ರಾಜ್ಯದ ಹಿತವನ್ನ ಕಾಪಾಡಬೇಕು. ನಾನು ನನ್ನ ಕಷ್ಟಕಾಲದಲ್ಲಿ ನಮ್ಮ ರೈತರದ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಅರಿವಿದೆ. ನಾನು ಅದನ್ನು ಬಿಚ್ಚಿ ಮಾತಾಡೋಕೆ ಹೋಗುದಿಲ್ಲ. ಯಾರಿಗೇನು ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷನೂ ಕೂಡ ನಾನು ನಮ್ಮ ಶಾಸಕರ ಹತ್ರ ಸಭೆ ಕರೆದು ಅವ್ರ ಹತ್ರ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾತಾಡಿ ಅವ್ರಿಗೇನು ರಕ್ಷಣೆ ಮಾಡಬೇಕು ನಾವು ಮಾಡಿದ್ದೇವೆ. ಕುಡಿಯೋ ನೀರಿಗೆ ಏನು ರಕ್ಷಣೆ ಮಾಡಬೇಕು ಮಾಡಿದ್ದೇವೆ. ಕೆರೆಗಳನ್ನು ತುಂಬಿಸುವಂತ ನೀರು ಏನ್ ಮಾಡಬೇಕು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಯಾವಾಗಿದೆ, ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ SM ಕೃಷ್ಣ ಅವ್ರ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯ ಕಾಲ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಈ ರಾಜ್ಯದ ಹಿತಕ್ಕೆ ಎಲ್ಲ ತರದ ರಕ್ಷಣೆಗೆ ನಾವು ನಮ್ಮ ಬದ್ಧತೆಯನ್ನು ನಾವು ತೋರಿಸ್ಕೊಂಡು ಬಂದಿದ್ದೇವೆ. ಇವತ್ತು ಕೂಡ ನಾನು ರಾಜ್ಯದ ಹಿತವನ್ನ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ಈಗಾಗಲೇ ನಾವು ವ್ಯಕ್ತಪಡಿಸಿದ್ದೇವೆ. ಅವರು ಆದೇಶ ಕೊಟ್ಟ ತಕ್ಷಣ ನಾವು ಅದಕ್ಕೆ ಒಪ್ಪದೆ ನಾವು ಅಪೀಲ್ ಹೋಗಿದ್ದೇವೆ. ಈಗ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಕೂಡ ಅನೇಕ ಸಲಹೆಗಳನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ನಾವು ಅಪೀಲ್ ಹೋಗಿನ ಮುಂಚಿತವಾಗಿ ನಾನು ನಮ್ಮ ಕೇಂದ್ರದ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ ಕರೆದಿದ್ದೆ. ನಮ್ಮ MPs ಮೀಟಿಂಗ್ ಕರೆದಿದ್ದೆ. ದೆಹಲಿಯಲ್ಲಿ ಎಲ್ಲ MPs ಬಹಳ ಗೌರವದಿಂದ ಬಂದು ಈ ರಾಜ್ಯದ ನೀರಿನ ಸಮಸ್ಯೆ ಬಂದಾಗ, ನೆಲದ ಸಮಸ್ಯೆ ಬಂದಾಗ, ಯಾವುದೇ ರಾಜಕಾರಣ ಇರಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ 3 ಜನ ಬಂದಿದ್ರು. ಒಟ್ಟು 36 ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು, ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು 6 ಜನ ಮಿನಿಸ್ಟರ್ಸ್, ಒಟ್ಟು 8 ಜನ ನಾವು ಹೋಗಿ ಪಾರ್ಟಿಸಿಪೇಟ್ ನಾವು ನಮ್ಮ ಆಹ್ವಾನಕ್ಕೆ ಬಂದಿದ್ರು. ಅದಕ್ಕೆ ಮುಂಚಿತವಾಗಿ ನಾನು ಪ್ರಹ್ಲಾದ್ ಜೋಶಿ ಅವರ ಹತ್ರ,
ಕೆಲವು ಎಲ್ಲ ಸಂಸತ್ ಸದಸ್ಯರೆಲ್ಲ ಕೂಡ ನಾನು ಮಾತಾಡಿದ್ದೆ. ಅವರು ಕೂಡ ಬಂದಿದ್ರು. ಇದನ್ನು ಅಪೀಲ್ ಮಾಡೋಕ್ಕಿಂತ ಮುಂಚಿತವಾಗಿ ಅಪೀಲ್ ಕಾಪಿನೂ ಕೂಡ ನಾನು ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣವ್ರಿಗೆ, ಶೋಭಾಕ್ಕಂಗೆ ಎಲ್ಲರೂ ಕೂಡ ನಾನು ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ಅವರ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಬಹಳ ಪ್ರಾಮಾಣಿಕವಾಗಿ ಎಂಪಿಎಸ್ ಹತ್ರ ನಮ್ಮ ಹತ್ರ ಎಲ್ಲ ದಾಖಲೆಗಳನ್ನ ಮಾಹಿತಿ ಎಲ್ಲ ಪಡ್ಕೊಂಡು ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಮೇಲೆ ಏನು ಒತ್ತಡ ತರಬೇಕು ತಂದಿದ್ದಾರೆ. ಆದರೆ CWMA ನಿನ್ನೆ ಇಲ್ಲ ಇಲ್ಲದೆ ನಿಮಗೆ ಕೊಟ್ಟಿರೋದು ನಾವು ಹಿಂತೆಗೆದುಕೊಳ್ಳೋಕ್ಕಾಗೋದಿಲ್ಲ, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಇನ್ಫ್ಲೋ ಸ್ವಲ್ಪ ನಮಗೆ ಒಳ್ಳೆಯ ವಾತಾವರಣ ಕಾಣ್ತಾ ಇದೆ. 2-3 ದಿನದಿಂದ ನಮಗೆ ವಾತಾವರಣ ಕಾಣ್ತಾ ಇದೆ. ಸೊ ಇದು ತಮಿಳುನಾಡವರು 9.94 TMC ಡಿಸ್ಟ್ರೆಸ್ ಫಾರ್ಮುಲಾಲಿ ಬಿಡಬೇಕು ಅಂತೇಳಿ ಅವ್ರದ್ದು ಮನವಿ ನಮ್ಮ ಕೇಂದ್ರ ಮಂಡಳಿ ಮೇಲೆ ಇತ್ತು. ಸೊ ಅದರ ಪ್ರಕಾರ 4.25 TMC ಅಂದ್ರೆ ಡಬಲ್ ಕೇಳಿದ್ರು, ಅದು ಕಡಿಮೆ ಕೊಟ್ಟಿದ್ದಾರೆ, ಅವರು ಅರ್ಧ ಕೊಟ್ಟಿದ್ದಾರೆ. ಈಗ ನಾವು ಇದನ್ನು ಕೂಡ ಮುಂದೆ ನಿನ್ನೆ ಏನು ನಮಗೆ ಆದೇಶ ಬಂದಿದೆ, ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ, ಇದ್ರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ಅದು ಕೂಡ ನಾನು ಆಹ್ವಾನವನ್ನು ಕೂಡ ನಾನು ಕಳಿಸಿದ್ದೇನೆ. ನಾಳೆ 11 ಗಂಟೆಗೆ ನಮ್ಮ ರಾಜ್ಯದಲ್ಲಿ ಭಾನುವಾರ ನಾಳೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಸೊ ಅವರು ಮೈಸೂರು ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ನಮ್ಮ ಲೀಗಲ್ ಟೀಮ್ ಹತ್ರ ಕೂಡ ಈಗಾಗಲೇ ನಾನು, ಪರಮೇಶ್ವರ್ ಅವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು, ಆಲ್ ಲೀಡರ್ಸ್, ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏಕೆಂದ್ರೆ ನಮಗೆ ಬಿಜೆಪಿಯ ಸೆಂಟ್ರಲ್ ಮಿನಿಸ್ಟರ್ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಆಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ಸ್ ಸಹಕಾರ ಕೊಟ್ಟಿದ್ದಾರೆ, ಎಂಪಿಸ್ಗಳು ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಇಲ್ಲಿ ವಿರೋಧ ಮಾಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇರ್ಬೋದು, ಅದಕ್ಕೆ ನಾನು ತಗರಾಲು ಮಾಡಕ್ಕೆ ನಾನು ಹೋಗುದಿಲ್ಲ, ಚರ್ಚೆ ಮಾಡಕ್ಕೆ ಹೋಗುದಿಲ್ಲ, ಅವರವರ ಹಕ್ಕು. ಬಟ್ ರಾಜ್ಯದ ಹಿತವನ್ನು ಕೂಡ ಕಾಪಾಡ್ತಾರೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಈ ಮಧ್ಯದಲ್ಲಿ ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಅವರು ಇಂಗಿತ ವ್ಯಕ್ತಪಡಿಸಿ ನನಗೆ ಅವರ ಚೀಫ್ ಸೆಕ್ರೆಟರಿ ಅವರು, ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ನಾನು ಅವರ ಹತ್ರ ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಅವರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು ಅವರ ಕರ್ತವ್ಯ ಇರ್ತದೆ. ನಮ್ಮ ಅಭಿಪ್ರಾಯ ಕೂಡ ನಾವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಕೂಡ ಇದೆ. ಸೌಹಾರ್ದತೆಯಿಂದ ಇದನ್ನ ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನನಗೆ ಇಡೀ ದೇಶದ ಎಲ್ಲ ರೈತರು ಕೂಡ ಒಂದೇ. ನಾನು ಅಧಿಕಾರಕ್ಕೆ ತೆಗೆದುಕೊಂಡ ಮೇಲೆ ಮೊದಲನೇ ಬಾರಿಗೆ ನಾನು CR ಪಾಟೀಲ್ ಅವರಿಗೆ ಅಭಿನಂದಿಸಬೇಕು. ಅವರ ಅಧ್ಯಕ್ಷತೆಯಲ್ಲಿ ನಾನು, ತೆಲಂಗಾಣ ಚೀಫ್ ಮಿನಿಸ್ಟರ್ ಮತ್ತು ಆಂಧ್ರ ಚೀಫ್ ಮಿನಿಸ್ಟರ್. ಆಂಧ್ರ ಚೀಫ್ ಮಿನಿಸ್ಟರ್ ತಮಗೆಲ್ಲ ಗೊತ್ತಿದೆ, ಈಸ್ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಈ ದೇಶದಲ್ಲಿ. ಅವ್ರಿಗೆ ಆದಂತಹ ಒಂದು ದೊಡ್ಡ ಅನುಭವ ಇದೆ. ಅವರು ಕೂಡ ಈ ನೀರಾವರಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನ ಅವರ ರಾಜ್ಯಗಳಲ್ಲಿ ಮಾಡಿದ್ದೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಸೊ ಅವರು ಕೂಡ ಬಂದು ನಮ್ಮ ರಾಜ್ಯಕ್ಕೆ ಬಂದು ಗೇಟ್ ಓಪನಿಂಗ್ ಲೆಕ್ಕದಲ್ಲಿ ಬಂದು, ಸೊ ನಾವು 3 ಜನ ಕೂಡ ಏನು ತುಂಗಭದ್ರಾ ನದಿ ವಿಚಾರ, ಏನು ನಮ್ಮ ನೀರು 30 TMC ವೇಸ್ಟ್ ಆಗ್ತಾ ಇದೆ, ಶಿಲ್ಟ್ ತುಂಬಿಕೊಂಡಿದೆ, ಆ ಶಿಲ್ಟ್ಗೆ
ಹೊಸ ಪರಿಹಾರ ಕಂಡುಹಿಡಲಿಕ್ಕೆ ನಾವು ಒಪ್ಕೊಂಡು ಅವರೊಂದು ಕಮಿಟಿ ಕೂಡ ರಚನೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಆ ಕಮಿಟಿ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ಹೋಗ್ಲಿಕ್ಕೆ ಅಲ್ಲೊಂದು ಬ್ಯಾಲೆನ್ಸಿಂಗ್ ರಿಸರ್ವೇರ್ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಇದರಲ್ಲಿ ನಮ್ಮ ಬಜೆಟ್ಗಳಲ್ಲಿ ನಾವು ಘೋಷಣೆಯನ್ನು ನಾವು ಮಾಡಿದ್ದೇವೆ. ಅದು ಕೂಡ ಅವರಿಗೆ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ವಿವಿಧ ರೀತಿಯ ಆಪ್ಷನ್ಸ್ ಕೂಡ ಇದೆ, ಅದು ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ನೀರಿನ ಜೋಡಣೆ ವಿಚಾರದಲ್ಲೂ ಕೂಡ ಗೋದಾವರಿ, ಕಾವೇರಿ, ಕೃಷ್ಣೆ ಲಿಂಕ್ ವಿಚಾರದಲ್ಲೂ ಕೂಡ ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ಸಮ್ಮತಿಯನ್ನು ಒಪ್ಕೊಂಡಿದ್ದೇವೆ. ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡ್ತೀವಿ ಅಂತ ಕೂಡ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 90-10 ಫಾರ್ಮುಲಾದಲ್ಲಿ 90% ಕೇಂದ್ರ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, 10% ಬೇರೆ ಬೇರೆ ರಾಜ್ಯಗಳು ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯಕ್ಕೂ ಕೂಡ ಅದಕ್ಕೆ ಶೇರ್ ಆಫ್ ವಾಟರ್ ಬರೋದು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೂಡ ನಾವು ಒಪ್ಪಂದಕ್ಕೆ ನಾವು ಬಂದಿದ್ದೇವೆ. ಸೊ ಅದಕ್ಕೆ ನಾನು CR ಪಾಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲೇಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ಸೊ ಮಹಾರಾಷ್ಟ್ರ, ನಮ್ಮ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಮತ್ತು ನಮ್ಮ ತೆಲಂಗಾಣ ಮುಖ್ಯಮಂತ್ರಿಗಳು ಕೂಡ ಅವರು ಬಹಳ ಬಂದು ಸಂತೋಷದಿಂದ ಅವರ ಇರಿಗೇಷನ್ ಮಿನಿಸ್ಟರ್ಸ್ನ ಮತ್ತು ಟೀಮ್ನ ಕರ್ಕೊಂಡು ಬಂದು, ಫೈನಾನ್ಸ್ ಮಿನಿಸ್ಟರ್ ಕೂಡ ಬಂದಿದ್ರು, ಅವರೆಲ್ಲ ಬಂದು ಭಾಗವಹಿಸಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಸೊ ಆ ತುಂಗಭದ್ರಕ್ಕೆ ಒಂದು ಹೊಸ ರೂಪವನ್ನು ಬರ್ತದೆ. ಅದು ಕೂಡ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಕಾವೇರಿ ವಿಚಾರದಲ್ಲಿ ಇವತ್ತು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಈ ಮಧ್ಯದಲ್ಲಿ ಕೆಲವು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕೆಲವು ಬಿಜೆಪಿ ಸ್ನೇಹಿತರು, ರೈತ ಸಂಘಟನೆಗಳು ಕೆಲವು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಬಟ್ ವಾಸ್ತವಾಂಶ ನಮ್ಮ ಸರ್ಕಾರ ಯಾವಾಗ ನಾವು ಸರ್ಕಾರದಲ್ಲಿ ಆಳ್ತಲಿದ್ದೇವೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನು ನಾವು ರಕ್ಷಣೆ ಮಾಡಿಕೊಂಡೇ ನಾವು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ರೈತರ ಹಿತವನ್ನು ನಾವು ರಕ್ಷಣೆ ಮಾಡಿ ಯಾವ ಕೂಡ ರೈತರ ಕೈಯನ್ನ ಬಿಟ್ಟಿಲ್ಲ ನಾವು. ಇದು ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ರಾಜ್ಯದ ಹಿತ, ನಮ್ಮ ರೈತರ ಹಿತ ಬದ್ಧತೆ. ಕಾನೂನು ಕೂಡ ಎಲ್ಲರೂ ಕೂಡ ಹರಿವಿದೆ. ಇದು ಎಷ್ಟು TMC ಬಿಡಬೇಕಾಗಿತ್ತು, ಎಷ್ಟು TMC ಇದೆ, ನಮ್ಮ ಇದರಲ್ಲಿ ಏನಿದೆ ಅನ್ನೋದು ಕೂಡ ಎಲ್ಲರೂ ಕೂಡ ಹರಿವಿದೆ. ಇವತ್ತು ಬೆಳಗ್ಗೆ ಕೂಡ ಬಿಜೆಪಿಯ ಸ್ನೇಹಿತರು, ಬೆಳಗ್ಗೆ ನಮ್ಮ ಯಡಿಯೂರಪ್ಪನವರು ಮತ್ತು ಅವರ ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಅವರು ಕೂಡ ಹೋಗಿ ಅವರ ಹೋರಾಟವನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಅವರ ಎಲ್ಲ ಮಂತ್ರಿಗಳು, ಎಂಪಿಗಳು ನಮ್ಮ ರಾಜ್ಯದ ಹಿತವಾಗಿ ಅವರು ಏನು ಹೋರಾಟ ಮಾಡಬೇಕು ಮಾಡಿದ್ದಾರೆ. ಅದಕ್ಕೇನು ಉತ್ತರ ಬರಬೇಕು ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಕೂಡ ಕರೆದಿದ್ದೇನೆ. ಅವ್ರ ತೀರ್ಮಾನ ಮಾಡದೆ ನಾನು ಯಾವ ತೀರ್ಮಾನ ಕೂಡ ನಾನು ಮಾಡುವುದಿಲ್ಲ. ಆ ತರದ ತೀರ್ಮಾನ ಯಾವುದು ಕೂಡ ಮಾಡುವುದಿಲ್ಲ. ಅವರು ವಿಶ್ವಾಸಕ್ಕೆ ತೆಗೆದುಕೊಂಡೆ ಖಂಡಿತ ನಾನು ಏನ್ ತೀರ್ಮಾನ ಮಾಡಿದ್ರು ಮಾಡ್ತೇನೆ. ಅವ್ರ ಸಲಹೆಯನ್ನ ಗೌರವದಿಂದ ನಾವು ರಾಜ್ಯದ ಹಿತಕ್ಕೆ ಏನು ಒಳ್ಳೇದಿದೆ ಅದನ್ನೆಲ್ಲ ಕೂಡ ನಾವು ಕೇಳಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದಕ್ಕೆ ಎಲ್ಲರೂ ಕೂಡ ನಾನು ಆಲ್ ಪಾರ್ಟಿ ಮೀಟಿಂಗ್ಗೆ ಭಾನುವಾರ ಇನ್ವೈಟ್ ಮಾಡಿದ್ದೀನಿ. ಬರಲಿ, ಅವ್ರ ಸಲಹೆ ಕೊಡಲಿ. ನಾನು ನಮ್ಮ ಲೀಗಲ್ ಟೀಮ್ಗೂ ಹೇಳಿದ್ದೇನೆ, ಅವ್ರ ಸಲಹೆಯನ್ನು ಕೂಡ ತೆಗೆದುಕೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನ ಮಾಡೋಣ. ಏನು ಯಾವ ರಾಜ್ಯದ ಹಿತಕ್ಕೆ ಏನು ಒಳ್ಳೇದಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಬೇಕಾದಂತ ಒಂದು ಪರಿಸ್ಥಿತಿ ಇದೆ. தமிழ் ஜனம் சேனலை சப்ஸ்கிரைப் பண்ணாம பார்த்துட்டு இருந்தீங்கன்னா மறக்காம சப்ஸ்கிரைப் பண்ணிடுங்க.